ಸರ್ ಈಗ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂಥ ವಿಚಾರ ಇದು. ಈ ಒಂದು ಸೈಡು 12 ಒಂದು 30 ಅಡಿ ಸರ್, ಒಂದು ನಗರಸಭೆ ವ್ಯಾಪ್ತಿಯಲ್ಲಿ 30 ಅಡಿ ರಸ್ತೆ ಅಂತಿದೆ, 9 ಮೀಟ್ರ್ ಮೂಡಾದಲ್ಲಿ, ಅದು ಕೂಡ ರೈಟಿಂಗಲ್ಲಿದೆ. 9 ಮೀಟ್ರ್ನಲ್ಲಿ ನಾವು 12 ಅಡಿ ಬಿಟ್ಟಿದ್ದೀವಿ ಸರ್. ಸರ್ಕಾರಿ ಜಾಗ 12 ಅಡಿ, 8 ಅಡಿ ಇದೆ ಸರ್. ಇನ್ನು 12 ಅಡಿ ಜಾಗ ಬಿಡಬೇಕಾಯ್ತು. ಅವರು ನಗರಸಭೆಯಿಂದ ಮಾರ್ಕ್ ಮಾಡಿದ್ದಾರೆ 30 ಅಡಿ ಮಾರ್ಕ್ಗೆ ಎಲ್ಲ ಇಡೀ ಲೈನ್ ಪೂರ್ತಿ ಮಾಡಿದ್ದಾರೆ. ಈಗ ಇವ್ರು ನಗರಸಭೆಯಿಂದ ಬಂದಿರುವಂಥದ್ದು ಸರ್ಕಾರಿ ಜಾಗ 8 ಅಡಿ ಇದೆಯಲ್ಲ, ಆ 8 ಅಡಿನ ಮಾತ್ರ ತೆರವುಗೊಳಿಸೋಕೆ ಬಂದಿರುವಂಥ 8 ಅಡಿ ಸರ್ಕಾರಿ ಜಾಗದಲ್ಲಿ ತೆರವು ಮಾಡ್ಕೊಂಡಿದ್ದಾರಲ್ಲ, ಅದನ್ನ ತೆರವು ಮಾಡಿಸೋಕೆ ಬಂದಿರೋದು. ಈಗ ಕಣ್ಣೆದುರುಗಡೆಗೆ ನಾವು ಹೇಳೋದು ಬೇಡಿ, ಅವ್ರು ಹೇಳೋದು ಬೇಡಿ, ನೀವು ಕಣ್ಣಾರ ನೋಡ್ಕೊಳ್ಳಿ. ಉದ್ದ ಎಷ್ಟು ಅಡಿ ಇದೆ? ಇಲ್ಲಿ ಬರೀ 16 ಅಡಿ ಇದೆ. ಅವರೇ ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ 16 ಅಡಿ ರಸ್ತೆ ಇದೆ ಅಂತ. ಇವ್ರು ಹೇಳೋ ಉದ್ದೇಶ ಏನಂದ್ರೆ ಇದು ಹಳೆ ಊರಿದು, ಊರಲ್ಲೆಲ್ಲ ನೋಡಿ ಕಳ್ಳಳ್ಳಿ ನೋಡಿ ಅದನ್ನ ನೋಡಿ ಅಂತ ಹೇಳಿದ್ರೆ ರಸ್ತೆ ಅಭಿವೃದ್ಧಿ ಆಗ್ಬೇಕಾ ಬೇಡ? ಒಬ್ಬ ನಗರಸಭಾ ಸದಸ್ಯನಾಗಿ ಹೌದು ಸರ್, ನೀವ್ ಹೇಳ್ತಾ ಇರೋ ಪ್ರಶ್ನೆ ಎಲ್ಲಾ ರಸ್ತೆನೂ ಬಿಟ್ಟು ಅಂದ್ರೆ ಹಂತವಾಗಿ ಮಾಡ್ಕೊ ಬರ್ತಾ ಇದಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅಭಿವೃದ್ಧಿ ಮಾಡ್ತಾ ಇರೋದು ಸರ್ಕಾರಿ ಜಾಗನ ಹೊಡಿಕೆ. ಅವ್ರದ್ದು 8 ಗುಂಟೆ ಇದೆಯಲ್ಲ, 8 ಗುಂಟೆಗೆ 9 ಗುಂಟೆ ಇದೆ ಆಫ್ ದ ರೆಕಾರ್ಡ್. ರಸ್ತೆ ಬಿಟ್ಟಿದಾರಲ್ಲ ಈ ಕಡೆಗೆ, ಅದಕ್ಕೂ ಕೂಡ ನಗರಸಭೆ ಸೈಟ್ ತಗೊಂಡಿದ್ದಾರೆ, ಅದಕ್ಕೂ ಕೂಡ ರೆಕಾರ್ಡ್ ಕೊಟ್ಟಿದ್ದೀನಿ. 8 ಗುಂಟೆ ಈ ಜಾಗ 8 ಅಡಿ ಏನಿದೆ, 8 ಅಡಿಲಿ 4.5 ಅಡಿನ ಬಾತ್ರೂಮ್ ಕಟ್ಟಿದ್ದಾರೆ. ಆ ಬಾತ್ರೂಮ್ ಮತ್ತು ಸ್ಟೇರ್ ಕೇಸ್ನ ತೆರವುಗೊಳಿಸ್ಕೊಡಿ ಅಂತ ಸರ್ಕಾರದಿಂದ ಬಂದಿರೋದು, ನಾನು ಮಾಡಿರೋದಲ್ಲ. ರಸ್ತೆ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೀನಿ. ಏನಂತ ಅಂದ್ರೆ ರಸ್ತೆ ಜಾಗದಲ್ಲಿ ಗೌರ್ಮೆಂಟ್ ಸರ್ವೆ ಮಾಡಿದ್ದಾರೆ. ಏನಂತ ಒಂದು ಸಾರಿ ಅಲ್ಲ 2 ಸಲ ಸರ್ವೆ ಮಾಡಿ ಹಿಂಗಿದೆ, ಇದು ಸರ್ಕಾರಿ ಜಾಗ ಅಂತ ಅಲ್ಲಿ ರೆಕಾರ್ಡ್ಸ್ ಇದೆ. ಗಾಲ್ದಾರಿ 57ನೇ 56ನೇ ನಂಬರ್ 8 ಅಡಿ ಹೇಳಿ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ. ಅವ್ರ ಉದ್ದೇಶ ಏನು ಅಂದ್ರೆ ಅವ್ರು 13 ಅಡಿಗೆ 30 ಅಡಿಗೆ ಮಾರ್ಕ್ ಮಾಡಿದ್ರಲ್ಲ, ಅದನ್ನು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಂದ್ರೆ ಕಾಲಾವಕಾಶ ಬೇಕಾಗತ್ತೆ, ಹೊಡಿತಾರೆ. ನಗರಸಭೆ ಇವತ್ತು ಹೊಡಿಬೋದು, ನಾಳೆ ಹೊಡಿಬೋದು, ಹೊಡಿದೇನೆ ಇರ್ಬೋದು, ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಈಗ 100% ಸರ್, ಅಲ್ಲ ನೀವೇ ನೋಡಿದ್ರಲ್ಲ, ನಾವೇನು ಹೇಳುವಂತ. ಈಗ ಮುಂದಕ್ಕೆ ಇವತ್ತು ಏನಾಗಿದೆ ಸರ್, ಇವತ್ತು ರಾಜ್ಯಪಾಲರು ನಾಳೆ ಬಂದಿರೋದ್ರಿಂದ ಪೊಲೀಸ್ನವರು ಇನ್ಸ್ಪೆಕ್ಟ್ರು ಕೂಡ ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ ಇವತ್ತು ಪ್ರೊಡಕ್ಷನ್ ಕೊಡೋಕ್ಕಾಗಲ್ಲ, ಇವತ್ತು ನಾಳೆ ಕೊಡೋಕ್ಕಾಗಲ್ಲ, ರಾಜ್ಯಪಾಲರು ಬರೋದ್ರಿಂದ ಭಾನುವಾರ ಇಲ್ಲ, ನೀವು ಇನ್ನೊಂದು 2 ದಿವಸ ಕಾಲಾವಕಾಶ ಕೊಡಿ, ನಿಮಗೆ ನಾವು ಪ್ರೊಡಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಇವರು ಕಮ್ಮಿ ಪ್ರೊಡಕ್ಷನ್ ಬಂದಿರೋದ್ರಿಂದ ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಘರ್ಷಣೆ ಆಗೋದು ಬೇಡ ಅಂತೇಳಿ ನಾನು ಸುಮ್ಮನೆ ನಿಂತಿದ್ದೀನಿ. ಹೌದು, ನಿಮ್ಗೆ ನೋಡಿದ್ರಲ್ಲ, ಅದನ್ನೆಲ್ಲ ಇರಲ್ಲ, ನೀವು ಅದನ್ನೆಲ್ಲ ಏನು ನಾನೇನು ಹೇಳೋದು ಬೇಡ. ನೀವೇ ನಿಮ್ಮ ಟಿವಿಲಿ ಮಾಧ್ಯಮದಲ್ಲಿ ಸರಿ ಇದೆಯಾ ಅದು ತಪ್ಪಿದ್ಯಾ ಹೇಳ್ತೀನಿ. ಅದು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಸರಿ ಅಂತ ಹೇಳಿ, ತಪ್ಪಾಗಿದ್ರೆ ತಪ್ಪು ಅಂತ ನೀವೇ ಹೇಳಿ, ಅದನ್ನ ನಾನು ಮಾತಾಡೋದು ಬೇಡ. ಒಬ್ಬ ಜನಪ್ರತಿನಿಧಿಯಾಗಿ ನನಗೆ 30 ಇವರೊಬ್ಬರು ಅವರೊಬ್ಬರು ಅಂತಲ್ಲ, ಇಡೀ 21ನೇ ವಾರ್ಡ್ ಸದಸ್ಯರು ಅಭಿವೃದ್ಧಿ ಆಗ್ಬೇಕಾದ ನನ್ನ ಕರ್ತವ್ಯ. ಜೆಡಿಎಸ್ ಕಾಂಗ್ರೆಸ್ ರೋಡ್ ವಿಚಾರಕ್ಕೆ ಬರುತ್ತಾ ಸರ್? ಅದು ಎಲೆಕ್ಷನ್ ನಿಂತ್ಕೊಂಡಾಗ ಜೆಡಿಎಸ್ ಕಾಂಗ್ರೆಸ್ ಅಂತವರು. ಈ ರೋಡ್ ಅಭಿವೃದ್ಧಿ ವಿಚಾರಕ್ಕೆ ಜೆಡಿಎಸ್ನವರು ಕಾಂಗ್ರೆಸ್ನವರು ಅಂತ ಏನಿಲ್ಲ ಸರ್. ಈಗ ಹಂಗಾರೆ ಎಲ್ಲರೂ ಜೆಡಿಎಸ್ನವರ ಇಲ್ವಲ್ಲ? ಆಮೇಲೆ ನಂದೇ ಇದೆಯಲ್ಲ ಆ ಕಡೆ, ಇದ್ರ ಕಡೆ ನಂದು ಸೈಟ್ ಇದೆಯಲ್ಲ ಆ ಕಡೆ, ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಲ್ಲ. ಏನು ನಾವು ಅಭಿವೃದ್ಧಿ ವಿಚಾರಕ್ಕೆ ಏನಾದ್ರು ಬೇಕು ಅಂದ್ರೆ ತಗೊಳ್ಳಿ, 9 ಮೀಟರ್ ಬಂದಾಗ ಬೇಕು ಅಂದ್ರೆ ತಗೊಳ್ಳಿ. ಇವ್ರ ಖಾತೆ ಇರುವಂಥದ್ದು ಸರ್ 8 ಗುಂಟೆನಲ್ಲಿ 38 ಅಡಿ 53 ಅಡಿ ಮಾತ್ರ. 90 ಖಾತೆ ಇದೆ. ಇವತ್ತವರೆಗೂ 1 ರೂಪಾಯಿ ಕಂದಾಯ ಕಟ್ಟಿಲ್ಲ ನಗರಸಭೆಗೆ. ಕಂದಾಯ ಕಟ್ತಿರೋದು ಅದು ಪರ್ಸನಲ್ ವಿಚಾರ, ನಗರಸಭೆಗೂ ಅವ್ರಿಗೂ. ನಮಗೆ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ, ರಸ್ತೆ ತೆರವುಗೊಳಿಸ್ಕೊಡ್ಬೇಕು ಸರ್. ಅದು ಯಾವ್ದು ಗೌರ್ಮೆಂಟ್ ಜಾಗನ, ಅವ್ರ ಜಾಗನಲ್ಲ, ಅವ್ರ ರಸ್ತೆ ಬಿಡಿ ಅಂತ ಕೇಳ್ತಾ ಇಲ್ಲ, ಗೌರ್ಮೆಂಟ್ ಜಾಗನ ತೆರವುಗೊಳಿಸ್ಕೊಡಿ ಅಂತ ಹೇಳ್ತೀವಿ. HN ರವಿ ಅಂತ, ನಗರಸಭಾ ಸದಸ್ಯರು, 21ನೇ ವಾರ್ಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.